ಹಾ ಗೌಡ್ರ ಹೇಳಿ. ಸರ್ ನಮಸ್ಕಾರ, ನಾಗರಾಜು ಬಂದೂರಿಂದ ಹಾ ಕೊಟ್ರು. ಗೊತ್ತಾಯ್ತು ಹಾ ಹೇಳಿ. ಸರ್ ಮೊನ್ನೆ ಒಂದು ಪೇಷಂಟಿಗೆ ತಾವು ನೋಡಿದ್ರಂತೆ, ಹಾರ್ಟ್ ಯಾವ್ದು? ಅಟ್ಯಾಕ್ ಪೇಷಂಟ್ ನೈಟು. ಹಾ ನಿಜಲ್ಲೂ ಸರ್ ಅವರು ತುಂಬಾ ಕ್ರಿಟಿಕಲ್ ಇತ್ತಂತೆ, ಮತ್ತೆ ಜೀವ ಹೋಗಿರೋ ಪರಿಸ್ಥಿತಿ ಇತ್ತಂತೆ. ಹಾ ತುಂಬಾ ಖುಷಿ ಆಯ್ತು ಸರ್, ತಾವು ಅವ್ರ ಜೀವ ಉಳಿಸ್ಕೊಟ್ಟಿದ್ದೀರಾ ನೈಟು. ಹಾ ನನ್ಗೆ ಈಗ ಮಾಹಿತಿ ಗೊತ್ತಾಯ್ತು. ಅದೆಲ್ಲ ಕಲ್ತಿರೋದಲ್ವಾ ನಾವು ವಿದ್ಯೆ. ಅಲ್ಲ ನೀವು ಕಲ್ತಿದ್ರು ಸರ್, ಅದನ್ನ ತಕ್ಷಣ ನೀವು ಅಪ್ಲೈ ಮಾಡಿ ಸ್ಟಾಫ್ನ ಕರ್ಕೊಂಡು ಅವ್ರನ್ನ ಜೀವ ಉಳಿಸಿ ಮೈಸೂರು ಕಳಿಸಿದ್ರಲ್ಲ ಹೆಚ್ಚಿನ ಚಿಕಿತ್ಸೆಗೆ. ಹಾ ಅದು ಖುಷಿ ಪಡ್ಬೇಕು ಸರ್. ಹಾ ಯಾಕೆಂದ್ರೆ ಅದೆಲ್ಲ ಪ್ರಥಮ ಚಿಕಿತ್ಸೆ ಕಲ್ತಿರೋದು ನೀವು ಮಾಡಿದ್ರೆ ಪ್ರಥಮ ಚಿಕಿತ್ಸೆ ಮೇನ್ ಅಲ್ವಾ. ಹೌದು ಅವರು ಸರ್. ಅಲ್ಲಿ ಸೆಕೆಂಡ್ರಿ ಅದೆಲ್ಲ ಅಲ್ಲಿ ಹೋಗ್ಬಿಟ್ಟು ರಿಕವರಿ ಆಗೋದು. ಹೌದು ಬಟ್ ಸರ್. ನಮ್ ಕರ್ತವ್ಯ ನಾವ್ ಮಾಡ್ಬೇಕಲ್ವಾ. ಹೌದೌದು. ಹಾ ಹಾಗಾಗಿ ಅದನ್ನ ಪರಶುರಾಮ್ ಸರ್ ನಿಮ್ ಬಗ್ಗೆ ತುಂಬಾ ಪ್ರಶಂಸೆ ಆಯ್ತು, ನನ್ಗೆ ಗೊತ್ತಿರ್ಲಿಲ್ಲ. ಹಾ ಹೀಗೆ ಒಬ್ರು ಹೇಳಿದ್ರು ಈ ತರ ಹಾ ಉಳಿಸ್ಕೊಟ್ರು ಜೀವನ ಅಂತ. ಯಾವ ಊರು ಸರ್ ಅವರು ಆತರ ಪೇಷಂಟ್? ಪೇಷಂಟ್ ಬಂದ್ಬಿಟ್ಟು ಇಲ್ಲೇ ಬನ್ನೂರ್ ರೂರಲ್ ಅವ್ರೆ. ಓಕೆ. ಬನ್ನೂರ್ ಅಂತ. ಏನಾಗಿತ್ತು ಸರ್ ಅವ್ರಿಗೆ? ಅವ್ರಿಗೆ ಈ ಪೇಷಂಟ್ ಬಂದ್ರು, ಎದೆನೋವು ಅಂತ ಹೇಳ್ಬಿಟ್ಟು ಬಂದಿದ್ದು. ಜೆಂಟ್ಸ್ ಲೇಡೀಸ್ ಸರ್? ಲೇಡೀಸು. ಲೇಡೀಸ್ ಇಲ್ಲಿ ಬಂದ ತಕ್ಷಣ ಹಿಂಗೆ ಪೇಷಂಟ್ ಹಿಂಗೆ ECG ನೋಡಿದ್ವಿ. ಅದು ತುಂಬಾ ಚೇಂಜಸ್ ಇತ್ತು, ಅದಕ್ಕೋಸ್ಕರ ಮೈಸೂರು ರೆಫರ್ ಮಾಡಿದ್ವಿ. ಸರ್. ಬಟ್ ಪೇಷಂಟ್ ಅಲ್ಲೇ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು ಹಾಸ್ಪಿಟಲ್ ಅಲ್ಲೇ. ಸೊ ಹಂಗಾಗಿ ಅಲ್ಲಿ ಮಾಡ್ಲೇಬೇಕಾದಂತ ಪರಿಸ್ಥಿತಿ ಬಂದ್ಬಿಡ್ತು. ಹಂಗಾಗಿ ಅಲ್ಲಿ CPR ಎಲ್ಲ ಕೊಟ್ಬಿಟ್ಟು ಇಂಜೆಕ್ಷನ್ ಎಲ್ಲ ಕೊಟ್ಟು ಹಾಕಿ ಕಳಿಸಿದ್ವಿ. ಓಕೆ ಓಕೆ ಸರ್. ಆತರ ಕ್ರಿಟಿಕಲ್ ಇದ್ದಾಗ ತಕ್ಷಣ ನೀವು ಅಷ್ಟೆಲ್ಲ ಮಾಡಿದಿರಲ್ಲ, ಅದನ್ನ ಖುಷಿಕಲ್. ಯಾಕೆಂದ್ರೆ ಅವ್ರ ಎದೆ ಬಡ್ದು. ಹೌದು. ಅಲ್ಲಲ್ಲ ಬೇರೆಯವರು ಬೇರೆ ಕೆಲವರೆಲ್ಲ ಇರ್ತಾರಲ್ಲ, ಕೇರ್ ತಗೊಳಲ್ಲ. ಹಾಗಾಗಿ ತಾವು ಜವಾಬ್ದಾರಿ ತಗೊಂಡು ಎದೆ ಎಲ್ಲ ಬಡ್ದು ಅವ್ರಿಗೆ ಪಾಪ. ಏನ್ ಗೊತ್ತಾ, ಪೇಷಂಟ್ ಅವರು ನಮ್ ತಂದೆ ತಾಯಿ ಅನ್ಕೋಬೇಕಲ್ವಾ ನಾವು. ಹೌದು ಸರ್, ಹೌದು. ಯಾಕಂದ್ರೆ ನನಗೂ ಗೊತ್ತು, ನಮ್ ತಂದೆನೂ ಕೋವಿಡ್ ಟೈಮಲ್ಲಿ ಡೆತ್ ಆಗಿದ್ರು. ಅವ್ರು ಬೇರೆಯವ್ರು ನಮ್ ಟ್ರೀಟ್ ಮಾಡ್ಬೇಕಲ್ವಾ. ಹೌದು ಸರ್. ಪರಶುರಾಮ್ ಸರ್, ನಿಮ್ ಬಗ್ಗೆ ನಂಗೆ ಗೊತ್ತಿರಲಿಲ್ಲ. ಬಟ್ ಒಳ್ಳೆತನದ ಬಗ್ಗೆ ಗೊತ್ತಿತ್ತು. ಬಟ್ ಈ ತರ ಒಂದು ಪೇಷಂಟ್ ಜೀವ ಉಳಿಸ್ರಿ ಅಂತ ತುಂಬಾ ಖುಷಿ ಆಯ್ತು. ಹಾಗಾಗಿ ನಿಮ್ ಜೊತೆ ಮಾತಾಡ್ತಾ ಇದೀನಿ. ನಿಮ್ ಜೊತೆ ಮಾತಾಡ್ತಾರೆ ನಾಗರಾಜ್ ಅಂತ, ಪ್ರೆಸ್ ಕೊಟ್ರು. ಯಾಕೆ ನಾವು ನೋಡಿದೀನಿ ನಾನು ನಿಮ್ನ. ಬರೀ ಡಾಕ್ಟರ್ಗಳನ್ನ ನಾವು ಬರೀ ಬಿಲೀವ್ ಮಾಡೋದಲ್ಲ. ನಿಮ್ಮ ಓಕೆ ಸರ್, ಓಕೆ. ಹಾಗಾಗಿ ತಮ್ಗೆ ಒಂದು ವಂದನೆಗಳು ತಿಳಿಸೋಣ ಅಂದ್ಬಿಟ್ಟು ಫೋನ್ ಮಾಡಿದೆ ಸರ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಸರ್. ನಮಸ್ಕಾರ. ಸರಿ ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೆ ಇನ್ನೊಂದು